ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಯಾವ ಥರ ಮಟನ್ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ವೀಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ ನಾನು ಏನೆಲ್ಲ ಸಾಮಗ್ರಿಗಳಾಗ್ತೀನಿ ಏನು ಅಂತ ಹೇಳ್ಬಿಟ್ಟು. ಇವತ್ತು ಮಟನ್ ಬಿರಿಯಾನಿ ಮಾಡಲಿಕ್ಕೆ ಮೊದಲಿಗೆ ಮಟನ್ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡು ಇವಾಗ ಸುಣ್ಸಕ್ಕೆ ಹಾಕಬೇಕು. ಬನ್ನಿ ನೋಡಿ, ಇವಾಗ ಇದು ಮಟನ್ ಎಲ್ಲ ಸುಣ್ಸಕ್ಕೆ ಹಾಕಿದ್ನಲ್ಲ ಬಿರಿಯಾನಿಗೆ. ಇದು ಮಟನ್ ಚೆನ್ನಾಗಿ ಸುಂಡಿದೆ. ಇವಾಗ ನಾನು ಇದನ್ನ ಕುಕ್ಕರ್ಗೆ ಹಾಕೊಬಿಡ್ತೀನಿ. ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3 ವಿಸಿಲ್ ಬರ್ಸ್ಕೊಳ್ತೀನಿ. ಬಿರಿಯಾನಿ ಅಂದಮೇಲೆ ಸಾಫ್ಟ್ ಆಗಿರಬೇಕಲ್ವ ಮಟನ್, ಅದಕ್ಕೋಸ್ಕರ ನಾನು ಇವಾಗ ನೋಡಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಲ್ವ. ಇವಾಗ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಏನಿಲ್ಲ. ಇದಕ್ಕೊಂದು ಲೋಟ ನೀರು ಹಾಕ್ಕೊಂಡು ನೀಟಾಗಿ ಒಂದು 3 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ಮೊದಲು ಸುಣ್ಸಾಗ ಹಾಕೊಂಡಿದ್ದೆ, ಸ್ವಲ್ಪ ನೀರು ಹಾಕ್ಕೊಂಡಿದ್ದನಲ್ವ, ಹಾಗಾಗಿ ಸ್ವಲ್ಪನೇ ಹಾಕ್ಬಿಟ್ಟು ಒಂದು 3 ವಿಸಿಲ್ ಬರ್ಸ್ಕೊಬೇಡ. ನಾನಿವಾಗ ಮಟನ್ ಬಿರಿಯಾನಿ ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಐಟಮ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಬಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ನೋಡಿ. ಮೊದಲಿಗೆ ಅದು ಹಣ್ಣಾಗ್ಬಿಟ್ಟಿದೆ. ಒಂದು 6ರಿಂದ 7 ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಎಲ್ಲ ಸ್ವಲ್ಪ ಲೈಟಾಗೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3/4 kg ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಅಂತಂದರೆ ಪ್ರತಿಯೊಂದು ಸಾಮಗ್ರಿಗಳು ಕೂಡ ಗೀ ರೈಸ್ಗಾಗ್ಬೋದು, ಬಿರಿಯಾನಿಗಾಗ್ಬೋದು, ಇದು ಒಂದು ಬಿರಿಯಾನಿ ರೈಸ್ ಮಾಡ್ತೀವಲ್ಲ ಅದಕ್ಕಾಗ್ಬೋದು, ಮಸಾಲೆ ಐಟಮ್ಸು ಆದಷ್ಟು ಕಡಿಮೆ ಮಾಡಿ, ಆವಾಗಲೇ ಚೆನ್ನಾಗಾಗೋಗುತ್ತೋ. ಹಾಗಾಗಿ ನಾನು 1 ಈರುಳ್ಳಿನ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸೋಂಪು, 2 ಏಲಕ್ಕಿ, ಮತ್ತು ಸ್ಟಾರ್ ಹೂವು 2, ಮರಾಠಿ ಮಗ್ಗು 2, ಚಕ್ಕೆ ಪೀಸು 1-2, ಲವಂಗ ಇಷ್ಟನ್ನ ನಾನು ತೊಗೊಂಡಿದ್ದೀನಿ. ಚಕ್ಕೆ 2 ಪೀಸು. ಮತ್ತು ಇವಾಗ ಸ್ವಲ್ಪ ಇಲ್ಲಿ ನೋಡಿ ಪುದೀನ ಫ್ಲೇವರ್ ನನಗೆ ಇಷ್ಟ ಆಗೋಲ್ಲ, ನಿಮ್ಗೆ ಇಷ್ಟ ಜಾಸ್ತಿ ಹಾಕೊಳ್ಳಿ. ನಾನು ಸಾಕು ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ. 2 ಇಂಚಷ್ಟು ಶುಂಠಿ, ಇದನ್ನಿಷ್ಟನ್ನು ಕೂಡ ಸ್ವಲ್ಪ ಆದಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಇದು ಬಿಟ್ಟು ಇನ್ನೇನು ಸಾಮಗ್ರಿಗಳು ಹಾಕಲ್ಲ. ಇನ್ನು ಇಲ್ಲಿ ಒಗ್ಗರಣೆ ಮಾಡ್ಬೇಕಾದ್ರೆ ಏನು ಮಸಾಲೆ ಹಾಕ್ತೀನಿ ಏನೋ ತೋರಿಸ್ತೀನಿ. ನಾನು ಬಿರಿಯಾನಿ ಪೌಡ್ರು ಹೊರಗಡೆ ತಂದು ಹಾಕೋದಿಲ್ಲ, ಎಲ್ಲ ಲೈಟಾಗಿರಬೇಕು ಅನ್ನೋದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ಇದು ಕಾಯೆಲ್ಲ ಹಾಕಕ್ಕೆ ಹೋಗಬೇಡಿ. ನಾನು ಮಾಡೋ ರೀತಿ ಮಾಡಿ ನೋಡಿ ಮನೆಗಳಲ್ಲಿ ಒಂದ್ಸರಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇದನ್ನು ನೈಸಾಗಿ ರುಬ್ಕೊಬಿಡೋಣ. ನೋಡಿ ಮಸಾಲೆ ಎಲ್ಲ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಲ್ವ. ನೋಡಿ ಇವಾಗ ಇದು ಒಂದು 3 ವಿಸಿಲ್ ಬರ್ಸ್ಕೊಂಡಿದ್ದೇನಲ್ವ. ಇವಾಗ ಇದು ನೀರು ಬೇರೆ ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ ನಾನು ಇಲ್ಲಿಗೆ ಸೋಸಿಟ್ಕೊಳ್ತೀನಿ. ಆ ನೀರು ಕೂಡ ಯೂಸ್ ಮಾಡ್ಕೊಳ್ತೀನಿ ನಾನು. ಇವಾಗ ನೋಡಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ನಾನು ನೋಡಿ ಒಂದು 150 ಗ್ರಾಮ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಇದ್ದಷ್ಟು ಕೂಡ ಗೀ ರೈಸ್ ಆಗ್ಬೋದು, ಬಿರಿಯಾನಿಗೆಲ್ಲಕ್ಕೂ ತುಂಬಾ ಚೆನ್ನಾಗಿರೋದು. ಎಣ್ಣೆ ಕಡಿಮೆ ಆದರೂ ಕೂಡ ಚೆನ್ನಾಗಿರಲ್ಲ. ಪಕ್ಕದಲ್ಲಿ ನಾನು ಬಿಸಿನೀರು ಕೂಡ ಕುದಿಸೋಕೆ ಇಟ್ಕೊಂಡಿದ್ದೀನಿ, ಮತ್ತು ತುಪ್ಪ. ನಾವು ಇದು ಬಂದು ತುಪ್ಪ ಆರ್ಮಿ ಕ್ಯಾಂಟೀನಿಂದ ತಂದಿರೋ ಪ್ಯೂರ್ ತುಪ್ಪ. ಹಾಗೆ ಇದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು ಯಾವುದೇ ಪಲಾವ್ ಎಲೆ ಈ ಥರ ಯಾವುದೂ ಕೂಡ ನಾನು ಸೇರಿಸ್ಕೊಳ್ಳೋದಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆಗಿ ಸಿಂಪಲಾಗಿ ಕೂಡ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಾನು ಟೊಮೊಟೊನ ಸೇರಿಸ್ಕೊಳ್ತಿದ್ದೀನಿ. 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಇದೇ ರೀತಿ ಮಾಡೋದು. ನಮ್ಮೆಲ್ಲ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಇದೇನು ಜಾಸ್ತಿ ಎಣ್ಣೆಲಿ ಬೇಯಿಸ್ಕೊಳ್ಳೋಂಗಿಲ್ಲ. ನಾನು ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ, ತುಂಬ ಜನ ಅದು ಸ್ಮೆಲ್ ಬರಲಿಕ್ಕೆ ಗಮ್ ಅನ್ಬೇಕು ಅಂತ ಅದು ಇದು ಏನೇನೋ ಹಾಕ್ತಾರೆ. ಈ ರೀತಿನೂ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಇವಾಗ ನಾನು ಏನೆಲ್ಲ ರುಬ್ಕೊಂಡಿದ್ದೆ ಮಸಾಲೆನ ಅದೆಲ್ಲ ಇವಾಗ ಹಾಕ್ಬಿಟ್ಟು ಮೇನ್ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಡ. ನೋಡಿ ಇವಾಗ ಈ ರೀತಿ ಇದು ಎಣ್ಣೆ ಬಿಟ್ಕೊಂಡಿದ್ದಲ್ವ, ನೀಟಾಗಿ ಎಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಮನೆಯಲ್ಲೇ ಮಾಡಿಸಿಟ್ಟಿರುವಂಥ ನಾನು ಮಟನ್ಗೆ ಅಂತ ಮಾಡಿಸಿಟ್ಕೊಂಡಿರ್ತೀನಲ್ಲ ಆ ಪೌಡ್ರನ್ನ ಹಾಕ್ಕೊಳ್ತೀನಿ. ಅದನ್ನು ಕೂಡ ನೋಡಿ ನಾನು ಎಷ್ಟು ಹಾಕ್ಕೊಳ್ತೀನಿ ಇಷ್ಟೇ, ಇದನ್ನು ಕೂಡ ಜಾಸ್ತಿ ಹಾಕೊಳ್ಳೋಂಗಿಲ್ಲ. ನೀವು ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿನ ಸೇರಿಸ್ಕೋಬೋದು. ಎಷ್ಟು ಒಂದೊಂದು ಸ್ವಲ್ಪ, ನಾನು ಇವಾಗ 2 ಸೇರಿಸಿ ಎಷ್ಟು ಹಾಕಿದೆ ಅಷ್ಟು ಹಾಕೋಬೋದು. ಇಲ್ಲಾಂದರೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ನಾವು ಮಟನ್ ಚಿಕನ್ಗೆಲ್ಲ ಬಿರಿಯಾನಿ ಪೌಡ್ರ್ ಬರ್ತಲ್ಲ ಅದನ್ನಾದರೂ ಅಷ್ಟೇ ನೀವು ಒಂದೊಂದು ಪ್ಯಾಕೆಟ್ ಸುರಿದ್ಬಿಡೋದು, ಆ ರೀತಿ ಮಾಡಿಬಿಡಿ. ಅದನ್ನು ಅಷ್ಟೇ ಇವಾಗ ನಾನು ಹಾಕಿದ್ನಲ್ಲ ಅಷ್ಟೇ ಹಾಕ್ಕೊಡಿ, ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಚೆನ್ನಾಗಿರಲ್ಲ ನೋಡಿ. ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ವಾ. ಇವಾಗ ನಾನು ಮಟನ್ನೆಲ್ಲ ಸೋಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ. ಇವಾಗ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಡ.
ನಾನು ಇದನ್ನೇ ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇದರಲ್ಲಿ ಮಸಾಲೆ ಬೇಯಿಸ್ಕೊಂಡಿದ್ದೀನಿ ಮಟನ್ ಎಲ್ಲನೂ. ಇವಾಗ ಇದಕ್ಕೆ ಅಕ್ಕಿನ ಹಾಕೋಣ. ನಾನು ನಮ್ಮ ಮನೇಲಿ ನಾವು ಊಟಕ್ಕೆ ಏನು ಯೂಸ್ ಮಾಡ್ತೀವಿ, ಸಣ್ಣ ಅಕ್ಕಿ, ಅದನ್ನೇ ಯೂಸ್ ಮಾಡ್ಕೊಳ್ತೀವಿ. ನೀವು ಆದಷ್ಟು ಚೆನ್ನಾಗಿರೋ ಅಕ್ಕಿನೇ ಯೂಸ್ ಮಾಡಿ. ಇದು ತುಂಬಾ ಚೆನ್ನಾಗಿರೋಂಥ ಅಕ್ಕಿ, ಸಣ್ಣ ಅಕ್ಕಿ. ಮನೇಲಿ ನಾವು ಯಾವಾಗಲೂ ವೈಟ್ ರೈಸ್ ಕೆಲವು ನಮ್ಮ ಭತ್ತದಲ್ಲಿ ಮಿಲ್ ಮಾಡಿಸಿರ್ತೀವಲ್ಲ, ಅದನ್ನೇ ಸಣ್ಣ ಅಕ್ಕಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ನೀವು BT ರೈಸ್ ಹಾಕ್ಬೋದು, ಮತ್ತು ಬಾಸುಮತಿ ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಅದೆಲ್ಲ ಇದಕ್ಕಿಂತ ಇದೇ ಅಕ್ಕಿ ನನಗೆ ತುಂಬ ಇಷ್ಟ ಆಗೋದು. ನೋಡಿ ಇವಾಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಲ್ವ, ಇವಾಗ ಒಂದು ಮಿಕ್ಸ್ ಮಾಡ್ಕೊಬಿಡ್ತೀನಿ. ನಾನಿವಾಗ ಮಟನ್ ಎಲ್ಲ ಬಸ್ಕೊಂಡಲ್ಲ ನೀರನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 1 ಲೋಟದಷ್ಟು ನೀರಿದೆ. ಇವಾಗ ನಾನಿಲ್ಲಿ 3 ಲೋಟ ರೈಸ್ ತಗೊಂಡಿದ್ದಲ್ಲ, ಅಕ್ಕಿ ತಗೊಂಡಿದ್ದಲ್ಲ, ಅದಕ್ಕೆ ಇವಾಗ ಹಾಕಿರೋ ನೀರನ್ನು ಸೇರಿಸಿ ನಾನು 5 ಲೋಟನ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಪಕ್ಕದಲ್ಲಿ ಇವಾಗ ಕುದಿಸೋಕಂತ ಇಟ್ಕೊಂಡಿದ್ದೆ, ಅದೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವಾಗಲೂ ತಣ್ಣೀರು ಹಾಕೊಳಕ್ಕೆ ಹೋಗಬೇಡಿ, ಬಿಸಿ ನೀರನ್ನ ಕುದಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇವಾಗ ಒಬ್ಬರು ಏನು ಮಾಡ್ತಾರೆ ಅಂದರೆ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ಕೊಡ್ತಾರೆ. ನಾನು ಇವಾಗ ಅದನ್ನ ನಿಂಬೆಹಣ್ಣು ಸೇರಿಸ್ಕೊಳ್ತೀನಿ. 1 ನಿಂಬೆಹಣ್ಣು ಹಾಕ್ತೀನಿ. ನೋಡಿ, ಇವಾಗ ಬಿಸಿ ನೀರು ಹಾಕಿರೋದ್ರಿಂದ ಇಂದನೇ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲ ಇದು ಬರ್ತಾಯಿದೆ ನೋಡಿ. ಇವಾಗ ನಾನು 1 ನಿಂಬೆಹಣ್ಣು ಇಟ್ಕೊಳ್ತೀನಿ. ಹಂಗಾದ್ರೂ ಬೀಜ ಬಂತು ನೋಡಿ. ಇವಾಗ ಇದರಲ್ಲಿ ನನ್ನ ಬೀಜ ಹೋಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಹಿಂಗೆ ಬಿಟ್ಟರೆ ಬೆಸ್ಟ್ ಅನ್ನಂಗಿದೆ. ಇವಾಗ ಇದನ್ನು ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಇದು ಕುದಿ ಬರಲಿ. ಕುದಿ ಬಂದಮೇಲೆ ನಾನು ಸ್ಲೋ ಮಾಡಿಕೊಂಡು ಸ್ವಲ್ಪ ಹಾಗೆ ದಮ್ ಕಟ್ತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ. ಇವಾಗ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದ್ಸರಿ ಟೇಸ್ಟ್ ಕೂಡ ಮಾಡಿ ನೋಡ್ಕೊಬೋದು ನೀವು. ನಾನು ಹಾಕಿರೋದು ಪರ್ಫೆಕ್ಟ್ ಆಗಿದೆ. ಇವಾಗ ಉರಿನ ಸ್ಲೋ ಮಾಡ್ತೀನಿ. ಈ ರೀತಿ ನಾನು ಇದನ್ನ ಸ್ವಲ್ಪ ಬಿಗಿಯಾಗಿರೋದು ಮಡಗ್ತದೆ. ಇದರಲ್ಲೆಲ್ಲ ಸ್ವಲ್ಪ ಗಾಳಿ ಹೋಗೋದಿಲ್ಲ, ಹಾಗೇ ಇರುತ್ತೆ. ಸ್ಲೋ ಮಾಡಿಬಿಟ್ಟು ಸ್ವಲ್ಪ ಅದು ಬೇಯಕ್ಕೆ ಬಿಟ್ಬಿಡೋಣ. ಅದು ರೈಸ್ ನೀವು ಹೇಳ್ಬೋದು ನೀರು ಕಡಿಮೆ ಹಾಕಿದಿರಲ್ಲ ಅದು ಹೆಂಗೆ ಅಂತ. ನೀರು ಕಡಿಮೆ ಹಾಕಿದ್ರು ಕೂಡ ಇದೇ ಇದರಲ್ಲಿ ಸ್ಲೋ ಮಾಡಿಬಿಡ್ತು ಅಂದರೆ ನೀಟಾಗಿ ಬೆಂದು ಅನ್ನ ಪರ್ಫೆಕ್ಟಾಗಿ ಆಗುತ್ತೆ. ತೋರಿಸ್ತೀನಿ ನಾನು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹೀಗೆ ಇರಲಿ, ಇದನ್ನು ತೆಗಿಯೋದೇ ಇಲ್ಲ ನಾನು. ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡಿ, ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಈಗ ಇಷ್ಟಿದೆ. ಇವಾಗ ನೋಡಿ ರೈಸ್ ಕೂಡ ಇವಾಗ ಆಲ್ರೆಡಿ 90% ಆಗಿದೆ. ಇರೋ ನೀರಲ್ಲೇ ಇನ್ನು 10% ಕೂಡ ಪರ್ಫೆಕ್ಟಾಗಿ ಸಾಫ್ಟಾಗಿ ರೈಸ್ ಕೂಡ ರೆಡಿ ಆಗುತ್ತೆ ನೋಡಿ. ಮಟನ್ ಬಿರಿಯಾನಿ ಇನ್ನೊಂದು 5 ನಿಮಿಷ ದಮ್ ಕಟ್ಬಿಡ್ತು ಅಂತಂದರೆ ಫುಲ್ ಪರ್ಫೆಕ್ಟ್. ಮತ್ತು ಇನ್ನೊಂದು 5 ನಿಮಿಷ ದಮ್ ಕಟ್ಬೇಡ. ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿದೆ, ಘಮ್ ಅಂತ ಇದೆ. ಸ್ಲೋ ಇಲ್ಲೇ ಇನ್ನೊಂದು 5 ನಿಮಿಷ ಹಾಗೇ ಇರಲಿ. ಓಕೆ, ಮಟನ್ ರೆಡಿ, ಮಟನ್ ಬಿರಿಯಾನಿ ರೆಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ರೈಸ್ ಕೂಡ ನಾನು ನೀರು ಕಡಿಮೆ ಹಾಕಿದ್ರು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ರೈಸ್ ಆಗಿದೆ. ನಿಮ್ಮ ಮನೆಗಳು ಕೂಡ ಒಂದು ಸರಿ ಈ ರೀತಿ ಮಟನ್ ಬಿರಿಯಾನಿ ಮಾಡಿ ನೋಡಿ
ಇಲ್ಲ ನೀವು ಇದೇ ರೀತಿ ಮಾಡೋದಂತ ಹೇಳಿ. ಓಕೆ, ಓಕೆ ರೆಡಿ. ಬನ್ನಿ ಊಟ ಮಾಡೋಣ. ಮಟನ್ ಬಿರಿಯಾನಿ, ಮಟನ್ ಗ್ರೇವಿ ಸೂಪರ್ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ.